श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ. ಸಂಪುಟ 19. ಕಾಯವಾನು ಬಹುತಿ ಬೋಲಿ ಜೈಸಿ ಸರ್ವಾ ಭರಣಿ ಭರಲಿ. ते यज्ञ विद्याची ರೂಪಾ ಆಲಿ ಯಜನ ಮಿಷೆ. ಏನೆಂದು ವರ್ಣಿಸಲಿ ಬಹು ಶಬ್ದಗಳಿಂದದನ್ನು ಧರಿಸಿಕೊಂಡು ಸರ್ವಾಭರಣಗಳನ್ನು. ಯಜ್ಞ ವಿದ್ಯೆ ತಾಳಿದಂತಿರುವುದು ರೂಪವನ್ನು ಯಜ್ಞ ನಿಮಿತ್ತದಿಂದ. ಅದನ್ನು ಬಹಳಷ್ಟು ಶಬ್ದಗಳಿಂದ ಏನೆಂದು ವರ್ಣಿಸಲಿ. ಸರ್ವಾಭರಣಗಳನ್ನು ಧರಿಸಿಕೊಂಡು ಯಜ್ಞ ನಿಮಿತ್ತದಿಂದ ಯಜ್ಞವಿದ್ಯೆ ರೂಪ ತಾಳಿದಂತಿರುವುದು. ತೈಸಾ ಸಾಂಗೋ ಪಾಂಗು ನಿಪಜೇಜೋ ಯಾಗು ನುಠ ಊನಿಯ ಲಾಗು ಮಹತ್ವಾಚ. ಅದೇ ರೀತಿ ಸಾಂಗೋಪಾಂಗವಾಗಿ ಮಾಡುವನು ಯಾಗ ಸರಿಯಾಗಿ ಹೊಂದುವುದಿಲ್ಲ ಅಪೇಕ್ಷೆ ಲೇಷವಾಗಿ ಮಹತ್ವದ. ಅದೇ ರೀತಿ ಸಾಂಗೋಪಾಂಗವಾಗಿ ಅತ್ಯಂತ ವ್ಯವಸ್ಥಿತವಾಗಿ ಯಜ್ಞ ಮಾಡುವನು. ಅಷ್ಟೇ ಅಲ್ಲದೆ ತನ್ನ ಮಹತ್ವದ ಅಪೇಕ್ಷೆಯನ್ನು ಲವಲೇಶವಾಗಿಯೂ ಹೊಂದುವುದಿಲ್ಲ. प्रतिपाळुतरी पाटाचा झाडी कीजे तुळसीचा. परी फळा फुला छायेचा ಆಶ್ರಯೋ ನಾಹಿ. ಸಂರಕ್ಷಿಸಿ ಉತ್ತಮವಾಗಿ ತುಳಸಿಯ ಗಿಡ ಬೆಳೆಸಲಾಗಿ ಹೂವು ಹಣ್ಣು ನೆರಳಿಗಾಗಿ ಆಶ್ರಯವಿಲ್ಲ. ನಾವು ಒಂದು ತುಳಸಿ ಗಿಡವನ್ನು ಹಚ್ಚಿ ಅದನ್ನು ಅನೇಕ ಪ್ರಕಾರದಿಂದ ಉತ್ತಮವಾಗಿ ಸಂರಕ್ಷಿಸಿ ಬೆಳೆಸಲಾಗಿ ಅದರಿಂದ ನಮಗೆ ಹೂವು ಹಣ್ಣು ಅಥವಾ ನೆರಳಿಗಾಗಿ ಅದನ್ನು ಆಶ್ರಯಿಸಲಿಕ್ಕಾಗುವುದಿಲ್ಲ. ಕಿಂಬಹುನಾ ಫಳಾಶೆ ವೀಣ ಐಸೇಯ ನಿಗುತಿ ಯಜ್ಞ ನಿರ್ಮಾಣ ಹೋಯತೋ ಯಾಗು ಜಾಣ ಸಾತ್ವಿಕುಗ. ಹೆಚ್ಚೇನು ಫಲಾಶಯ ಹೊರತಾಗಿ ಹೀಗೆ ಯುಕ್ತಿಯಿಂದ ಮಾಡಲಾಗಿ ಆ ಯಜ್ಞ ಸಾತ್ವಿಕವೆಂಬುದಾಗಿ ತಿಳಿಯಬೇಕು. ಹೆಚ್ಚೇನು ಹೇಳುವುದು. ಯಾವುದೇ ಪ್ರಕಾರದಿಂದ ಫಲಾಪೇಕ್ಷೆಯನ್ನು ಹೊಂದದೆ ಅತ್ಯಂತ ಯುಕ್ತಿಯಿಂದ ಮಾಡುವಂಥ ಯಜ್ಞವು ಸಾತ್ವಿಕ ಯಜ್ಞವೆಂದು ತಿಳಿಯಬೇಕು. ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಚೈವಯತ್ ಇಜ್ಜತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಹೇ ಭರತ ಶ್ರೇಷ್ಠ, ಕ್ರಿಯೆಯಲ್ಲಿ ಮೇಲೆ ಹೇಳಿದಂತೆಯೇ ಆಗಿದ್ದು ಆದರೆ ಫಲಾಶೆಯನ್ನಿಟ್ಟುಕೊಂಡು ದಾಂಭಿಕತನದಿಂದ ಮಾಡುವ ಯಜ್ಞಕ್ಕೆ ರಾಜಸ ಯಜ್ಞವೆನ್ನುವರು. ಆತ ಯಜ್ಞೂಕೀರ ವೀರೇಶ ತರಿ ಪೈಯಾಚಿ ಐಸಾ ಪರಿ ಶ್ರದ್ಧಾಲಾಗಿ ಜೈಸಾ ಅವಂತಿಲಾರಾವು. ಅರ್ಜುನ ಸರಿಯಾಗಿ ಯಜ್ಞವನ್ನು ರಾಜಸಿಯೂ ಸಾತ್ವಿಕರಂತೆ ಮಾಡುವನು. ಆದರೆ ಶ್ರಾದ್ದಕ್ಕಾಗಿ ರಾಜನನ್ನು ಆಮಂತ್ರಿಸಿದಂತೆ. ಅರ್ಜುನ ರಾಜಸಿಯೂ ಕೂಡ ಸಾತ್ವಿಕರಂತೆಯೇ ಯಜ್ಞವನ್ನು ಸರಿಯಾಗಿಯೇ ಮಾಡುವನು. ಆದರೆ ಅವನ ಆಡಂಬರವು ಹೇಗಿರುವುದೆಂದರೆ ಶ್ರಾದ್ದಕ್ಕಾಗಿ ರಾಜನನ್ನೇ ಆಮಂತ್ರಿಸಿದಂತಿರುವುದು. ಜರಿ ರಾಜ ಘರಾಸಿಯೇ
तरी बहुत उपयोग जाये आणि कीर्तीही होये ಶ್ರಾದ್ದ ನ ಠಕೆ. ಮನೆಗೆ ಬಂದರೆ ರಾಜನು ಬಹಳ ಪ್ರಯೋಜನ ಪಡೆಯುವನು, ಕೀರ್ತಿ ಸಂಪಾದಿಸುವನು, ಹಾಗೂ ಶ್ರಾದ್ದವು ನಿಲ್ಲುವುದಿಲ್ಲ. ರಾಜನನ್ನು ಆಮಂತ್ರಿಸುವುದರಲ್ಲಿ ಇರುವ ಉದ್ದೇಶವೆಂದರೆ ಅವನು ಮನೆಗೆ ಬಂದರೆ ಅವನಿಂದ ಬಹಳ ಪ್ರಯೋಜನ ಪಡೆಯುವನು, ಅಲ್ಲದೆ ಕೀರ್ತಿ ಸಂಪಾದಿಸುವನು, ಹಾಗೂ ಶ್ರಾದ್ದವು ನೆರವೇರುವುದು. ತೈಸಾ ಧರೂನಿ ಆವಾಂಕ ಮಣೆ ಸ್ವರ್ಗು ಜೋಡೇಲ ಅಸಿಕ ದೀಕ್ಷಿತು ಹೋಯಿನ ಮಾನ್ಯು ಲೋಕ ಘಡೇಲಯಾಗು. ತಾಳಿಯಿಂದ ಉದ್ದೇಶವನ್ನು ಪಡೆಯುವನು ಸಹಜವಾಗಿ ಸ್ವರ್ಗವನ್ನು, ಹಾಗೂ ಜನರಲ್ಲಿ ದೀಕ್ಷಿತನೆಂಬ ಮಾನ್ಯತೆಯನ್ನು, ಹಾಗೂ ಯಜ್ಞವೂ ಆಗುವುದು. ಇಂಥ ಉದ್ದೇಶವನ್ನು ತಾಳಿ ಸಹಜವಾಗಿಯೇ ಸ್ವರ್ಗವನ್ನು ಪಡೆಯುವನು, ಹಾಗೂ ಜನರಲ್ಲಿ ದೀಕ್ಷಿತನೆಂಬ ಮಾನ್ಯತೆಯನ್ನೂ ಪಡೆಯುವನು. ಅಷ್ಟೇ ಅಲ್ಲದೆ ಯಜ್ಞವೂ ಆಗುವುದು. ಐಸಿ ಕೇವಲ ಫಳ ಲಾಗಿ ಮಹತ್ವ ಫೋಕಾರಾವಯ ಜಗಿ ಪಾರ್ಥ ನಿಷ್ಪತ್ತಿ ಯಾಗಿ ರಾಜಸ ಪೈತೆ. ಹೀಗೆ ಕೇವಲ ಫಲಕ್ಕಾಗಿ, ಜಗತ್ತಿನಲ್ಲಿ ಮಹತ್ವ ಪಡೆಯುವುದಕ್ಕಾಗಿ ಅರ್ಜುನ ದೃಢಪಡಿಸುವರು ಯಜ್ಞಕ್ಕಾಗಿ, ಅದು ರಾಜಸವಾಗಿದೆ. ಹೀಗೆ ಕೇವಲ ಫಲಕ್ಕಾಗಿ ಹಾಗೂ ಜಗತ್ತಿನಲ್ಲಿ ಮಹತ್ವ ಪಡೆಯುವುದಕ್ಕಾಗಿ ಅರ್ಜುನ ಯಜ್ಞಕ್ಕಾಗಿ ದೃಢಪಡಿಸುವವರ ಯಜ್ಞವು ರಾಜಸ ಯಜ್ಞವಾಗಿರುತ್ತದೆ. ವಿಧಿಹೀನಮಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಶಾಸ್ತ್ರವಿಧಿಯನ್ನು ಬಿಟ್ಟಿರುವ, ಬ್ರಾಹ್ಮಣರಿಗೆ ಅನ್ನ ಹಾಕದಿರುವ, ಹೀಗೆ ಮಂತ್ರಹೀನ ದಕ್ಷಿಣೆ ರಹಿತ ಶ್ರದ್ಧಾರಹಿತ ಯಜ್ಞಕ್ಕೆ ತಾಮಸ ಯಜ್ಞವೆನ್ನುತ್ತಾರೆ. ಪಶುಪಕ್ಷಿ ವಿವಾಹಿ ಜೋಷಿ ಕಾಮ ಪರೌತ ನಾಹಿ ತೈಸಾ ತಾಮಸ ಯಜ್ಞ ಪಾಹಿ ಆಗ್ರಹೋಚಿ ಮೂಳ. ಪಶುಪಕ್ಷಿಗಳ ವಿವಾಹದಲ್ಲಿ ಕಾಮದ ಹೊರತು ಪುರೋಹಿತನಿಲ್ಲ ಅಲ್ಲಿ, ಅದರಂತೆ ತಾಮಸ ಯಜ್ಞದಲ್ಲಿ ಆಗ್ರಹವೇ ಮುಖ್ಯವಾಗಿರುವುದು. ಪಶುಪಕ್ಷಿಗಳ ವಿವಾಹದಲ್ಲಿ ಕಾಮವಾಸನೆ ಮುಖ್ಯವಾಗಿರುವುದೇ ಹೊರತು ಅದಕ್ಕಾಗಿ, ಅರ್ಥಾತ್ ಆ ವಿವಾಹಕ್ಕಾಗಿ ಪುರೋಹಿತನೇನೂ ಬೇಕಾಗುವುದಿಲ್ಲ. ಅದರಂತೆ ತಾಮಸ ಯಜ್ಞದಲ್ಲಿ ಆಗ್ರಹವೇ ಮುಖ್ಯವಾಗಿರುವುದು. ವಾರಯ ವಾಟನ ವಾಹೆ ಕಿ ಮರಣ ಮುಹೂರ್ತ ಪಾಹೆ ನಿಷಿದ್ಧಾಸಿ ಬಿಹೆ ಆಗೀಜರಿ. ಗಾಳಿಗೆ ಬೀಸಲು ಮಾರ್ಗ ಬೇಕಾದರೆ, ಮರಣವು ಮುಹೂರ್ತ ನೋಡುವುದಾದರೆ, ನಿಷಿದ್ಧ ವಸ್ತು ಸುಡಲು ಅಗ್ನಿ ಹೆದರಿದರೆ, ಒಂದು ವೇಳೆ ಗಾಳಿಗೆ ಬೀಸಲು ಮಾರ್ಗ ಬೇಕಾದರೆ, ಅಥವಾ ಮರಣವು ಒದಗಿ ಬರುವುದಕ್ಕಾಗಿ ಮುಹೂರ್ತ ನೋಡುವುದಾದರೆ, ಅಥವಾ ನಿಷಿದ್ಧ ವಸ್ತುವನ್ನು ಸುಡಲು ಅಗ್ನಿ ಹೆದರಿದರೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.